ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಅದ್ಭುತವಾದ ಮಾಹಿತಿಯೊಂದಿಗೆ ಅಂದರೆ ಆರ್ಥಿಕ ಅಭಿವೃದ್ಧಿಗೆ, ಹಣಕಾಸಿನ ಸಮಸ್ಯೆಗೆ ಯಾವ ರೀತಿ ಚಿಕ್ಕದಾಗಿ ಪರಿಹಾರವನ್ನು ಮಾಡಬಹುದು ಎಂಬುದನ್ನು ತಿಳಿಯುವುದರ ಮೂಲಕ ಇವತ್ತಿನ ವಿಡಿಯೋವನ್ನು ಆರಂಭ ಮಾಡೋಣ. ಹೌದು ಸ್ನೇಹಿತರೆ, ಮನೆಯ ಪೂರ್ವ ದಿಕ್ಕಿಗೆ ದಾಳಿಂಬೆ ಗಿಡವನ್ನು ನೆಡುವುದರಿಂದ ಆರ್ಥಿಕ ಸಮಸ್ಯೆಯಿಂದ ನೀವು ಹೊರಬರಬಹುದು. ಅಥವಾ ಇದು ಸಾಧ್ಯವಾಗಿಲ್ಲವೆಂದರೆ ನಿಮ್ಮ ಮನೆಯ ಒಳಗಡೆ ಪೂರ್ವ ದಿಕ್ಕಿನಲ್ಲಿ ಕೆಂಪು ಹೂವಿನ ಅಂದರೆ ದಾಸವಾಳ ಅಥವಾ ಗುಲಾಬಿ ಗಿಡಗಳನ್ನು ನೆಡುವುದರಿಂದ ಆರ್ಥಿಕ ಅಭಿವೃದ್ಧಿಯನ್ನು ಕಾಣಬಹುದು ಹಾಗೂ ಹಣಕಾಸಿನ ಸಮಸ್ಯೆ ಕಾಡುವುದಿಲ್ಲ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಇವತ್ತಿನ ದಿನ ನಾವು ನಿಮಗೆ ಅದ್ಭುತವಾದಂತಹ ವಿಶೇಷವಾದ ಮಾಹಿತಿ, ಅಡುಗೆ ಮನೆಯ ವಿಶೇಷ ಪದಾರ್ಥಗಳಲ್ಲಿ ಒಂದಾದ ಬೇ ಲೀಫ್ ಅಥವಾ ಪಲಾವ್ ಎಲೆ ಎಂದು ಹೇಳಲ್ಪಡುವ ಈ ಒಂದು ಎಲೆಯ ಉಪಯೋಗ ಹಾಗೂ ಅದನ್ನು ಯಾವ ವಿಧಾನದಲ್ಲಿ ಬಳಸಿದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳಿಂದ ನೀವು ಹೊರಬರಬಹುದು ಹಾಗೂ ಅದರಲ್ಲೂ ಸುಲಭವಾಗಿ ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿಯೋಣ. ಈ ಒಂದು ಎಲೆಯನ್ನು ಮ್ಯಾಜಿಕಲ್ ಹರ್ಬ್ಸ್ ಎಂದು ಹೇಳಲಾಗುತ್ತದೆ. ಇದು ನಿಮ್ಮ ಯಾವುದೇ ಇಚ್ಛೆಯನ್ನು ಆಕರ್ಷಣೆ ಮಾಡಬಲ್ಲ, ಅಂದರೆ ಒಳ್ಳೆಯ ಆರೋಗ್ಯವಾಗಿರಬಹುದು ಅಥವಾ ನಿಮ್ಮ ಯಾವುದೇ ಜಾಬ್ ಪ್ರಮೋಷನ್ ಆಗಿರಬಹುದು ಅಥವಾ ವ್ಯವಹಾರದ ಅಭಿವೃದ್ಧಿಗೆ ಅಥವಾ ಅಥವಾ ನಿಮ್ಮ ಯಾವುದೇ ರಿಲೇಶನ್ಶಿಪ್ ಅಥವಾ ಸಂಬಂಧಗಳಲ್ಲಿ ಏನಾದರೂ ಒಂದು ತೊಂದರೆ ಇದ್ದರೆ ಆ ಎಲ್ಲ ಸಮಸ್ಯೆ ನಿವಾರಣೆ ಮಾಡಲು ಉತ್ತಮಪಡಿಸಲು ಈ ಒಂದು ಎಲೆಯನ್ನು ನೀವು ಬಳಸಬಹುದು. ಹೌದು ಸ್ನೇಹಿತರೆ, ಕೇವಲ ದೊಡ್ಡ ದೊಡ್ಡ ಬಯಕೆ ಮಾತ್ರವಲ್ಲ, ಅಥವಾ ನಿಮ್ಮ ಇಷ್ಟವಾದ ಸ್ಥಳ ಅಥವಾ ಪ್ಲೇಸಿಗೆ ನೀವು ಹೋಗಬೇಕು ಎಂದು ಅಂದುಕೊಂಡರೆ ಅದನ್ನು ಕೂಡ ಈ ಒಂದು ಎಲೆಯನ್ನು ಬಳಸಿ ನಿಮ್ಮ ಇಚ್ಛೆಯನ್ನು ನೀವು ಈಡೇರಿಸಿಕೊಳ್ಳಬಹುದು. ಹೌದು ಸ್ನೇಹಿತರೆ, ಹಾಗೂ ಹಲವಾರು ಜನ ಅಂದುಕೊಂಡಿರುತ್ತಾರೆ, ಎಷ್ಟೋ ಬಾರಿ ಈ ಒಂದು ಪಲಾವ್ ಎಲೆ ರೆಮಿಡಿಯನ್ನು ಮಾಡಿದರೂ ಕೂಡ ನಮಗೆ ಯಶಸ್ಸು ಸಾಧ್ಯವಾಗಿಲ್ಲ ಎಂದು. ಆದರೆ ಚಿಂತಿಸಬೇಡಿ, ಜಯ ಕಂಡಿಲ್ಲ ಅನ್ನೋದಾದರೆ ನೀವು ಒಂದು ಸರಿಯಾದ ವಿಡಿಯೋನ ಆಯ್ಕೆ ಮಾಡಿದ್ದೀರಿ. ಹೌದು, ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳಲು ಯಾವ ವಿಧಾನದಲ್ಲಿ ನಾವು ಈ ಒಂದು ಪಲಾವ್ ಎಲೆ ಪರಿಹಾರವನ್ನು ಮಾಡುವುದು ಮತ್ತು ಅದನ್ನು ಹೇಗೆ ಮಾಡುವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡುತ್ತಿದ್ದೀರಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೂ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ. ನಮ್ಮ ಪುರಾತನ ಕಾಲದಿಂದಲೂ ನಮ್ಮ ಹಿಂದೂ ಧರ್ಮಗಳಲ್ಲಿ ಈ ಒಂದು ಪಲಾವ್ ಎಲೆಯನ್ನು ಹಲವಾರು ಮಾರ್ಗಗಳಲ್ಲಿ ಹಾಗೂ ಹಲವಾರು ವಿಧಾನದಲ್ಲಿ ಬಳಸಲಾಗುತ್ತದೆ. ವಿಶೇಷವಾಗಿ ಪುರಾತನ ಕಾಲದಿಂದಲೂ ಈ ಒಂದು ಎಲೆಯನ್ನು ಮಸಾಲ ಪದಾರ್ಥವಾಗಿ ಹಿಂದಿನ ಕಾಲದಿಂದಲೂ ಬಳಸಲಾಗುತ್ತಿತ್ತು ಹಾಗೂ ಇದನ್ನು ಸಂಪತ್ತು ಮತ್ತು ಶಾಂತಿ ಯಶಸ್ವಿಗಾಗಿ ಇದನ್ನು ಸುಡಲಾಗುತ್ತಿತ್ತು ಸ್ನೇಹಿತರೆ. ಇದನ್ನು ಒಂದು ರಕ್ಷಣೆಯ ಸಂಕೇತವಾಗಿ ಈ ಒಂದು ಪಲಾವ್ ಎಲೆಯನ್ನು ನಕಾರಾತ್ಮಕತೆಯಿಂದ ಹೊರಹಾಕುವ ಅದ್ಭುತ ಆಯುಧವನ್ನಾಗಿ ಬಳಸಲಾಗುತ್ತದೆ ಸ್ನೇಹಿತರೆ. ಈ ಒಂದು ಬೇಲೀಫ್ ಅಥವಾ ಪಲಾವ್ ಎಲೆಯನ್ನು ಸುಡುವುದರಿಂದ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಶುದ್ಧವಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಯಾವುದೇ ರೀತಿಯ ವಿಚಾರದ ಅಥವಾ ವಿಷಯದ ಗೊಂದಲ ನಿವಾರಣೆಯಾಗುತ್ತಾ ಹೋಗುತ್ತದೆ. ಸರಿಯಾದ ಮಾರ್ಗದಲ್ಲಿ ನೀವು ಯೋಚಿಸುವಂತೆ ಮಾಡುವಂತಹ ಈ ಒಂದು ಅದ್ಭುತ ಎಲೆಯನ್ನು ನೀವು ಒಮ್ಮೆ ಬಳಸಿ ನೋಡಿ. ಹೌದು, ಈ ಒಂದು ಬೇಲೀಫ್ ಅಥವಾ ಈ ಪಲಾವ್ ಎಲೆಯನ್ನು ಸುಡುವುದು ನಿಮ್ಮ ಅಸಾಧ್ಯವಾದಂತಹ ಕೆಲಸವನ್ನು ಕೂಡ ಸಾಧ್ಯಗೊಳಿಸುತ್ತದೆ. ಹಾಗಾದರೆ ಆ ಒಂದು ವಿಧಾನ ಯಾವುದು ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ಬೇಲೀಫ್ ಅಥವಾ ಪಲಾವ್ ಎಲೆಯನ್ನು ಪರಿಹಾರಕ್ಕಾಗಿ ಬಳಸುವುದಾದರೆ ಯಾವುದೇ ಕಾರಣಕ್ಕೂ ಹರಿಯದ ಅಥವಾ ಮುರಿಯದ ಅಥವಾ ತುಂಡಾಗಿರದ ಬೇಲೀಫನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಹಾಗೂ ಈ ಒಂದು ಪಲಾವ್ ಎಲೆಯ ಪರಿಹಾರವನ್ನು ನೀವು ನಿಮ್ಮ ಇಚ್ಛೆ ಪೂರ್ಣಗೊಳ್ಳುವವರೆಗೂ ಮಾಡಬೇಕಾಗುತ್ತದೆ. ಪ್ರತಿನಿತ್ಯವಾಗಿ ಅಂದರೆ 21 ದಿನಗಳವರೆಗೆ ಕಂಟಿನ್ಯೂ ಆಗಿ ಕೂಡ ಇದನ್ನು ಮಾಡಬಹುದು. ಅಥವಾ ನೀವು ಅಂದುಕೊಂಡ ಸಮಯದವರೆಗೂ ಈ ಒಂದು ಬೇಲೀಫ್ ಪರಿಹಾರವನ್ನು ನೀವು ಮಾಡಬಹುದು. ಹೌದು, ಈ ಒಂದು ಬೇಲೀಫ್ ಪರಿಹಾರವನ್ನು ಸಂಜೆಯ ಸಮಯದಲ್ಲಿ ಮಾಡಿದರೆ ಹೆಚ್ಚು ಉತ್ತಮ ಫಲವನ್ನು ನೀಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ. ಹಾಗೂ ನಿಮ್ಮ ಇಚ್ಛೆ ಹಣಕ್ಕಾಗಿ ಈ ಒಂದು ಪರಿಹಾರವನ್ನು ಮಾಡುವುದಾದರೆ ಈ ಒಂದು ಪರಿಹಾರಕ್ಕಾಗಿ ನೀವು ಹಸಿರು ಬಣ್ಣದ ಪೆನ್ನನ್ನು ಬಳಸಬೇಕಾಗುತ್ತದೆ. ಹಾಗೂ ಯಾವುದೇ ರೀತಿಯ ಪ್ರೀತಿ ಪ್ರೇಮದ ವಿಚಾರ ಅಥವಾ ರಿಲೇಶನ್ಶಿಪ್ ಅಥವಾ ಬಾಂಧವ್ಯದ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸಿ ಅದಕ್ಕಾಗಿ ಪರಿಹಾರವನ್ನು ಬಳಸುವುದಾದರೆ ಈ ಒಂದು ಕೆಂಪು ಬಣ್ಣದ ಪೆನ್ನನ್ನು ಈ ಒಂದು ಪರಿಹಾರಕ್ಕಾಗಿ ಬಳಸಬೇಕಾಗುತ್ತದೆ. ಹಾಗೂ ಯಾವುದೇ ವಿಚಾರಕ್ಕಾಗಿ ಯಾವ ಪೆನ್ನನ್ನು ಬಳಸಬೇಕು ಎಂಬುದು ಗೊತ್ತಾಗುತ್ತಿಲ್ಲ ಎಂಬುದಾದರೆ ನೀವು ಈ ಒಂದು ಬ್ಲೂ ಪೆನ್ನನ್ನು ಅಂದರೆ ನೀಲಿ ಬಣ್ಣದ ಪೆನ್ನನ್ನು ಕೂಡ ಸಾಮಾನ್ಯವಾಗಿ ಬಳಸಬಹುದು ಸ್ನೇಹಿತರೆ. ಹೌದು, ಈ ಒಂದು ಬೇಲೀಫ್ ಪರಿಹಾರವನ್ನು ಮಾಡುವ ಮೊದಲು ನೀವು ನಿಮ್ಮ ಇಚ್ಛೆಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರಬೇಕು. ಒಂದು ಇಚ್ಛೆಗೆ ಒಮ್ಮೆ ಮಾತ್ರ ಈ ಒಂದು ಪರಿಹಾರವನ್ನು ಮಾಡಬೇಕಾಗುತ್ತದೆ. ಈ ಒಂದು ಪರಿಹಾರವನ್ನು ಮಾಡಿದರೆ ಖಂಡಿತವಾಗಿಯೂ ನನ್ನ ಇಚ್ಛೆ ಪೂರ್ಣಗೊಳ್ಳುತ್ತದೆ ಎಂಬ ಒಂದು ನಂಬಿಕೆ ಇರಬೇಕು ಸ್ನೇಹಿತರೆ. ಹೌದು, ಯಾವುದೇ ಕೆಲಸವಾಗಲಿ, ಇದು ಒಂದು ಪರಿಹಾರದ ವಿಚಾರವಾಗಲಿ ಅಥವಾ ಇನ್ಯಾವುದೇ ವಿಚಾರವಾಗಲಿ, ನಾವು ಮಾಡುವಂತಹ ಕೆಲಸದಲ್ಲಿ ನಂಬಿಕೆ ಇರಬೇಕು. ನಾವು ಮಾಡುವಂತಹ ಕೆಲಸದಲ್ಲಿ ನಂಬಿಕೆ ಇದ್ದರೆ ಅದು ತನ್ನಿಂದ ತಾನಾಗಿ ಯಶಸ್ಸು ನಮ್ಮ ಹಿಂದೆ ಬರುವಂತೆ ಮಾಡುತ್ತದೆ ಸ್ನೇಹಿತರೆ.
ಮೊದಲು ಈ ಒಂದು ಪರಿಹಾರಕ್ಕಾಗಿ ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು. ಈ ಒಂದು ಪರಿಹಾರವನ್ನು ಮಾಡುವಾಗ ಮಾಡುವಂತಹ ವ್ಯಕ್ತಿ ಒಬ್ಬರೇ ಮಾತ್ರವೇ ಇರಬೇಕಾಗುತ್ತದೆ ಆ ಒಂದು ಸ್ಥಳದಲ್ಲಿ. ಅಂದರೆ ಈ ಒಂದು ಪರಿಹಾರವನ್ನು ಮಾಡುವ ಮೊದಲು ಶಾಂತ ಮನಸ್ಸಿನಿಂದ ಅವಸರ ಮಾಡದೆ ಮೊದಲು ನಿಮ್ಮ ಇಚ್ಛೆ ಮತ್ತು ಗುರಿ ಆಸೆಯನ್ನು ದೃಢಪಡಿಸಿಕೊಳ್ಳಬೇಕಾಗುತ್ತದೆ. ಅಂದರೆ ಒಂದು ಪ್ರಯೋಗಕ್ಕೆ ಒಂದು ಇಚ್ಛೆಯನ್ನು ದೃಢಪಡಿಸಿಕೊಂಡು ನಂತರ ಈ ಒಂದು ಪರಿಹಾರವನ್ನು ಆರಂಭಿಸಬೇಕಾಗುತ್ತದೆ. ಹೌದು, ಅಂದರೆ ನಿಮ್ಮ ಆಸೆ 50,000 ಹಣ ಬೇಕಾಗಿದೆ ಎಂದಾದರೆ ನೀವು ಈ ಒಂದು ಹಣದ ಒಂದು ಇಚ್ಛೆಯನ್ನು ಸಂಪೂರ್ಣವಾಗಿ ದೃಢಪಡಿಸಿಕೊಳ್ಳಬೇಕು. ಹಾಗೂ ಈ ಒಂದು ಪರಿಹಾರವನ್ನು ನೀವು ಅಂದುಕೊಂಡಂತಹ ದಿನಗಳಷ್ಟು, ಅಂದರೆ 5 ದಿನಗಳಾಗಿರಬಹುದು, 9, 11, 21 ಹೀಗೆ ಎಷ್ಟು ಸಾಧ್ಯವೋ ಅಷ್ಟು ದಿನಗಳವರೆಗೆ ನಿರಂತರವಾಗಿ ಪ್ರತಿನಿತ್ಯ ಈ ಒಂದು ಪರಿಹಾರವನ್ನು ನೀವು ನಿಮ್ಮ ಇಚ್ಛೆ ಪೂರ್ಣಗೊಳ್ಳುವವರೆಗೂ ಮಾಡಬೇಕಾಗುತ್ತದೆ. ನಂತರ ಈ ಒಂದು ಎಲೆಯ ಮೇಲೆ ನಿಮ್ಮ ಇಚ್ಛೆಯನ್ನು ಬರೆಯಬೇಕು. ಅಂದರೆ ಆ ಎಲೆಯ ಒಂದು ಭಾಗದಲ್ಲಿ 50,000 ಹಣ ಬೇಕಾದರೆ 50,000 ಎಂದು ಬರೆಯಬೇಕು. ಹಾಗೂ ಇನ್ನೊಂದು ಭಾಗದಲ್ಲಿ ಥ್ಯಾಂಕ್ ಯು ನನಗೆ ಸಿಕ್ಕಿದೆ ಅಥವಾ ಥ್ಯಾಂಕ್ ಯು ಎಂದು ಬರೆದರೂ ಕೂಡ ನಡೆಯುತ್ತದೆ. ಈ ಒಂದು ಶಬ್ದವನ್ನು ಆ ಒಂದು ಎಲೆಯ ಮೇಲೆ ಇನ್ನೊಂದು ಭಾಗದಲ್ಲಿ ಬರೆಯಬೇಕಾಗುತ್ತದೆ. ಹಾಗೂ ಈ ಒಂದು ಎಲೆಯನ್ನು ಬರೆದ ನಂತರ ಅದನ್ನು 2 ಕೈಗಳಲ್ಲಿ ಮಧ್ಯವಾಗಿ ಹಿಡಿದು ಕಣ್ಣು ಮುಚ್ಚಿಕೊಂಡು ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅಂದರೆ ನಿಮ್ಮ ಇಚ್ಛೆಯನ್ನು ನೆನೆಸಿಕೊಂಡು ಅದು ಸಂಪೂರ್ಣವಾಗಿ ಯಶಸ್ವಿಯಾಗಿ ಹೊಂದಿದಾಗ ನಿಮ್ಮ ವರ್ತನೆ ಯಾವ ರೀತಿ ಇರುತ್ತದೆ ಎಂಬುದನ್ನು ನೀವು ಕಲ್ಪಿಸಿಕೊಳ್ಳಬೇಕು, ಇಮ್ಯಾಜಿನ್ ಆಗಿ ಮಾಡಿಕೊಳ್ಳಬೇಕು. ಈ ಒಂದು ಪ್ರೊಸೆಸ್ ಕೂಡ, ಈ ಒಂದು ಪ್ರಕ್ರಿಯೆ ಕೂಡ ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಈ ಒಂದು ಪ್ರಕ್ರಿಯೆಯಲ್ಲಿ ಈ ರೀತಿಯಾಗಿ ಕಲ್ಪಿಸಿಕೊಳ್ಳುವುದು ಕೂಡ ಅತಿ ಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಎಷ್ಟು ಶಕ್ತಿಯುತವಾಗಿ ನೀವು ಎಷ್ಟು ನಿಜವೆಂದು ನಿಮ್ಮ ಕಲ್ಪನೆಯನ್ನು ಊಹಿಸಿಕೊಳ್ಳುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು, ಈ ಒಂದು ಪ್ರೊಸೆಸ್ ಬಹಳ ಮುಖ್ಯವಾಗಿರುತ್ತದೆ. ಹೊರಗಿನ ಯಾವುದೇ ಯೋಚನೆ ಮಾಡದೆ 4 ರಿಂದ 5 ನಿಮಿಷಗಳ ಕಾಲ ನೀವು ಕೈಯಲ್ಲಿ ಈ ಒಂದು ಎಲೆಯನ್ನು ಹಿಡಿದು ಕಣ್ಣು ಮುಚ್ಚಿ ನಿಮ್ಮ ಇಚ್ಛೆ ಪೂರ್ಣಗೊಂಡ ಸಂದರ್ಭವನ್ನು ಸಂತೋಷದಿಂದ ಅನುಭವಿಸಬೇಕು ಸ್ನೇಹಿತರೆ. ಈ ಒಂದು ಕೆಲಸ ಎಷ್ಟು ನಂಬಿಕೆ, ಶ್ರದ್ಧೆ, ಸಂತೋಷದಿಂದ ಮಾಡುತ್ತೀರೋ ಅಷ್ಟು ಬೇಗ ನಿಮ್ಮ ಬಯಕೆ ಬ್ರಹ್ಮಾಂಡಕ್ಕೆ ತಲುಪುತ್ತದೆ. ಹೌದು, ಯೂನಿವರ್ಸ್ಗೆ ನಿಮ್ಮ ಈ ಒಂದು ಇಚ್ಛೆಯನ್ನು ನೀವು ಕಳಿಸಿದಂತಾಗುತ್ತದೆ. ಆದರೆ ಈ ಒಂದು ಇಚ್ಛೆ ಕಳಿಸಿದ ನಂತರ ಅದರ ಯಶಸ್ವಿಗಾಗಿ ಯೂನಿವರ್ಸ್ ಪಂಚಭೂತಗಳು ಸಮೇತ ಕಾರ್ಯನಿರ್ವಹಿಸಲು ಆರಂಭ ಮಾಡುತ್ತದೆ ಸ್ನೇಹಿತರೆ. ಈ ಒಂದು ಪ್ರಕ್ರಿಯೆಯಲ್ಲಿ ನೀವು ಸಂತೋಷಗೊಂಡು ಯಾವುದೇ ರೀತಿಯ ಭಯವಿಲ್ಲದೆ, ಯಾವುದೇ ರೀತಿಯ ಅಪನಂಬಿಕೆ ಇಲ್ಲದೆ, ಅನುಮಾನವನ್ನು ಪಡದೆ ಶ್ರದ್ಧೆಯಿಂದ ನನ್ನ ಈ ಒಂದು ಕೆಲಸ ಸಂಪೂರ್ಣಗೊಂಡಿದೆ ಎಂದು ನಂಬಿಕೆಯಿಂದ ಹಾಗೂ ಖುಷಿಯಿಂದ ಶಾಂತವಾಗಿ ಈ ಒಂದು ಕೆಲಸವನ್ನು ಮಾಡುತ್ತೀರೋ ಅಷ್ಟು ಬೇಗ ನಿಮ್ಮ ಕೆಲಸ ಸಕ್ಸಸ್ ಅನ್ನು ಕಾಣುತ್ತದೆ ಸ್ನೇಹಿತರೆ. ಹೌದು, ನಂತರ ಇದನ್ನು ಒಂದು ಮಣ್ಣಿನ ದೀಪದಲ್ಲಿ ಅಥವಾ ಯಾವುದಾದರೂ ಒಂದು ಬಟ್ಟಲಿನಲ್ಲಿ ಈ ಒಂದು ಎಲೆಯನ್ನು ಪೂರ್ತಿಯಾಗಿ ಸುಡಬೇಕು. ಹೌದು, ಅದರ ಜೊತೆಗೆ ಈ ಒಂದು ಸುಡುವಾಗ ಬಹಳ ಮುಖ್ಯವಾಗಿ 2 ಹನಿಗಳಷ್ಟು ತುಪ್ಪವನ್ನು ಕೂಡ ನೀವು ಹಾಕಬೇಕಾಗುತ್ತದೆ. ಈ ಒಂದು ತುಪ್ಪವನ್ನು ಹಾಕುವುದರಿಂದ ನಿಮ್ಮ ಸುತ್ತಲಿನ ವಾತಾವರಣ ಶುದ್ಧವಾಗುತ್ತಾ ಹೋಗುತ್ತದೆ. ಅಂದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಹೊರಹೋಗಲು ಆರಂಭವಾಗುತ್ತದೆ. ಹಾಗೂ ಮನೆಯಲ್ಲಿ ಒಂದು ಸಕಾರಾತ್ಮಕ ವಾತಾವರಣ ಬರಲು ಆರಂಭವಾಗುತ್ತದೆ. ಸುತ್ತಲಿನ ವಾತಾವರಣವು ಶುದ್ಧಗೊಂಡು ನಿಮ್ಮ ಮನಸ್ಸು ನಿರಾಳವಾಗಲು ಆರಂಭವಾಗುತ್ತದೆ ಸ್ನೇಹಿತರೆ. ಹೌದು, ಈ ಪ್ರಕ್ರಿಯೆಯನ್ನು ಮಾಡುವಾಗ ಶಾಂತ ಮನಸ್ಸಿನಿಂದ ಮಾಡುತ್ತಾ ಹೋಗಬೇಕು. ಹಾಗೂ ಇದರ ಜೊತೆ 2 ಲವಂಗಗಳನ್ನು ಮತ್ತು ಸ್ವಲ್ಪ ಪಚ್ಚ ಕರ್ಪೂರ ಅಥವಾ ಕರ್ಪೂರವಿದ್ದರೂ ಕೂಡ ಇದ್ದರೆ ಹಾಕಿ ಇದರ ಜೊತೆ ಸುಡಬೇಕು ಸ್ನೇಹಿತರೆ. ಈ ರೀತಿಯಾಗಿ ಈ ಒಂದು ವಿಧಾನದಲ್ಲಿ ನೀವು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಈ ಒಂದು ಪಲಾವ್ ಎಲೆ ಪರಿಹಾರ ಯಶಸ್ಸುಗೊಳ್ಳುತ್ತದೆ ಸ್ನೇಹಿತರೆ. ಹಾಗೂ ನಿಮ್ಮ ಇಚ್ಛೆಯು ಕೂಡ ಅತಿ ಶೀಘ್ರವಾಗಿಯೇ ನೆರವೇರುತ್ತದೆ. ನಿಮ್ಮ ಇಚ್ಛೆ ಯಾವುದೇ ಇರಲಿ, ಒಂದು ಮನೆ ಕಟ್ಟುವ ವಿಚಾರವಿರಲಿ, ಒಂದು ಜಾಗ ತೆಗೆದುಕೊಳ್ಳುವ ವಿಚಾರ, ಅಥವಾ ಯಾವುದೇ ಮದುವೆಯ ವಿಚಾರ, ಅಥವಾ ಕೆಲಸ ಬೇಕು ಅನ್ನೋ ವಿಚಾರ, ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ನನಗೆ ಒಂದು ಒಳ್ಳೆ ಕಾಲೇಜ್ ಬೇಕು ಎನ್ನೋ ಒಂದು ಆಸೆ ಏನಾದರೂ ಇದ್ರೆ ಆ ಒಂದು ಕಾಲೇಜಿನ ಹೆಸರನ್ನು ಕೂಡ ನೀವು ಈ ಒಂದು ಎಲೆ ಮೇಲೆ ಬರೆದು ಸುಡಬೇಕು. ಇದರಿಂದ ಕೂಡ ನೀವು ಅಂದುಕೊಂಡಂತಹ ಎಲ್ಲ ಡ್ರೀಮ್ಸ್ಗಳು ನಿಜವಾಗುತ್ತದೆ ಸ್ನೇಹಿತರೆ. ಹೌದು, ಈ ಒಂದು ಸಂದರ್ಭದಲ್ಲಿ ಯಾವುದೇ ಅನುಮಾನ ಪಡದೆ ನಿಮ್ಮ ಆಸೆಯು ಈಡೇರಿಕೆಯಲ್ಲಿ ನಂಬಿಕೆಯಿಂದ ಈ ಒಂದು ಪ್ರೊಸೆಸ್ ಅನ್ನು, ಅಂದರೆ ಈ ಒಂದು ಕೆಲಸ, ಈ ಒಂದು ರೆಮಿಡಿ, ಈ ಒಂದು ಪರಿಹಾರವನ್ನು ನೀವು ಮಾಡಬೇಕಾಗುತ್ತದೆ. ಅಂದರೆ ಈ ಎಲ್ಲ ಕೆಲಸಗಳು ಆದ ನಂತರ ಶಾಂತವಾಗಿ 2 ರಿಂದ 4 ನಿಮಿಷಗಳ ಕಾಲ ಕುಳಿತು ನಿಧಾನವಾಗಿ ಉಸಿರಾಟ ಮಾಡಿ. ಹಾಗೂ ಒಂದು ರೀತಿಯ ಸಂತೋಷ, ನೆಮ್ಮದಿ ನಿಮ್ಮಲ್ಲಿ ಹುಟ್ಟುವುದು. ಈ ಒಂದು ಸುಟ್ಟ ಪುಡಿಯನ್ನು ನಿಮ್ಮ ಒಂದು ಸಿಂಕಿನಲ್ಲಿ, ಅಡಿಗೆ ಮನೆಯಲ್ಲಿ ಇರುವಂತಹ ಒಂದು ಸಿಂಕಿನಲ್ಲಿ ಹಾಕಿ ಚೆನ್ನಾಗಿ ನೀರನ್ನು ಹಾಕಿ, ಅಥವಾ ಸಾಧ್ಯವಾಗಿಲ್ಲವೆಂದರೆ ಗಾಳಿಯಲ್ಲಿ ಕೂಡ ಈ ಒಂದು ಪುಡಿಯನ್ನು ನೀವು ಹಾರಿಸಬಹುದು, ಅಂದರೆ ಬ್ಲೋ ಮಾಡಬಹುದು. ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಪುಡಿಯನ್ನು ಕಾಲಲ್ಲಿ ತುಳಿಯಬೇಡಿ. ಹೌದು, ತುಳಿಯುವಂತಹ ಜಾಗದಲ್ಲಿ ಈ ಒಂದು ಪುಡಿಯನ್ನು ಹಾಕಬೇಡಿ. ಗಾಳಿಯಲ್ಲಿ ಹಾಕಿ,
ಅಥವಾ ಈ ಒಂದು ಪುಡಿಯನ್ನು ನೀವು ಯಾವುದಾದರೂ ಖಾಲಿ ಇರುವಂತಹ ಜಾಗದ ಮಣ್ಣಿನಲ್ಲಿಯೂ ಕೂಡ ಇದನ್ನು ಹೂತು ಹಾಕಬಹುದು. ಇದರಿಂದಾಗಿ ಪಂಚಭೂತಗಳಿಗೆ ನೀವು ನಿಮ್ಮ ಇಚ್ಛೆಯನ್ನು ಹೇಳಿದಂತಾಗುತ್ತದೆ. ನಂತರ ನೋಡಿ, ಯೂನಿವರ್ಸ್ ನಿಮ್ಮ ಆಸೆಗಳು, ಇಚ್ಛೆಗಳನ್ನು ನೆರವೇರಿಸಲು ಕೆಲಸವನ್ನು ಆರಂಭ ಮಾಡುತ್ತದೆ. ಹೌದು, ಈ ರೀತಿಯಾಗಿ ಸಂಪೂರ್ಣವಾಗಿ ನಿಮ್ಮ ಮೂಲಕವೇ ನೀವು ನಿಮ್ಮ ಇಚ್ಛೆಯನ್ನು ಯೂನಿವರ್ಸ್ನ ಸಹಾಯದಿಂದಾಗಿ ನಿಮ್ಮ ಕನಸನ್ನು ನೆನಸು ಮಾಡಿಕೊಳ್ಳಬಹುದು. ಹೌದು ಸ್ನೇಹಿತರೆ, ಅತ್ಯಂತ ಸರಳವಾಗಿ ಯಾರು ಬೇಕಾದರೂ ಮಾಡುವಂತಹ ಈ ಒಂದು ಪರಿಹಾರವನ್ನು ಮಾಡುವಾಗ ತುಂಬಾನೇ ಜಾಗರೂಕತೆಯಿಂದ ಮಾಡಬೇಕಾಗುತ್ತದೆ. ಹೌದು, ನಿಮ್ಮ ಎಚ್ಚರಿಕೆಯಿಂದ ಈ ಒಂದು ಪ್ರಕ್ರಿಯೆಯನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಯಾವುದೇ ರೀತಿಯ ಕಷ್ಟಗಳು ಎದುರಾದಾಗ ಅಥವಾ ತಕ್ಷಣ ಹಣ ಬೇಕು ಎಂದಾದಾಗ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು ಸ್ನೇಹಿತರೆ. ಹೌದು, ಸರಳವಾಗಿರುವಂತಹ ಈ ಒಂದು ಪರಿಹಾರಗಳನ್ನು ನಾವು ಮಾಡುತ್ತಾ ಹೋದರೆ ಮನಸ್ಸಿನಲ್ಲಿ ಮನೆಯಲ್ಲೂ ಕೂಡ ನೆಮ್ಮದಿ ಬರಲು ಆರಂಭವಾಗುತ್ತದೆ. ಹಾಗೂ ಈ ರೀತಿಯಾದಂತಹ ಸರಳ, ಸುಲಭ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.